ಕಾಯ್ತಾ ಇದ್ದಾರೆ, ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳಿ. ಎಲ್ಲೋ ಒಂದ್ ಕಡೆ CP ಯೋಗೇಶ್ವರ್ ಅವರು ನಿನ್ನೆ ಕೊಟ್ಟ ಹೇಳಿಕೆಯನ್ನ ಗಮನಿಸಿದ್ರೆ ಜಮೀರ್ ಅವರ ಸ್ಟೇಟ್ಮೆಂಟ್, ಕುಮಾರಸ್ವಾಮಿ ಅವರ ವಿರುದ್ಧದ ಸ್ಟೇಟ್ಮೆಂಟ್ CP ಯೋಗೇಶ್ವರ್ ಅವ್ರಿಗೂ ಕೂಡ ಬೇಸರವನ್ನ ತರಿಸ್ಬಿಡ್ತಾ. ಜಮೀರ್ ಅವರ ಹೇಳಿಕೆಯಿಂದಾಗಿಯೇ ಚನ್ನಪಟ್ಟಣದಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋ ಸೂಚನೆಗಳು ಸಿಕ್ಬಿಡ್ತಾ CP ಯೋಗೇಶ್ವರ್ ಅವರಿಗೆ. ಜಮೀರ್ ಹೇಳಿಕೆ ಇದು ಬಹಳ ಇಂಟ್ರೆಸ್ಟಿಂಗ್. ಅವರಾಗೆ ಹೇಳಿದ್ದ ಅಂದ್ರೆ ಕುಮಾರಸ್ವಾಮಿ ಅವರನ್ನ ಅವಹೇಳನೆ ಮಾಡೋ ರೀತಿಯಲ್ಲಿ ಕೊಟ್ಟ ಹೇಳಿಕೆ ಜಮೀರ್ ಅವರೇ ಭಾವೋದ್ವೇಗಕ್ಕೆ ಒಳಗಾಗಿ ಹೇಳಿದ್ದ, ಅಥವಾ ಯಾರಾದ್ರೂ ಬೇಕು ಅಂತಲೇ ಇಂಥದ್ದೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಚನ್ನಪಟ್ಟಣದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳಿಸಿದ್ದ? ಕುತೂಹಲ ಇದ್ದೇ ಇದೆ. CP ಯೋಗೇಶ್ವರ್ ಅವರಿಗೆ ಗೆಲುವಾದ್ರೆ DK ಬ್ರದರ್ಸ್ ಅವರಿಗೆ ಗೆಲುವಾದಂತೆ ಇಂಥದ್ದೊಂದು ವಿಶ್ಲೇಷಣೆ ಇದ್ದೇ ಇದೆ. DK ಬ್ರದರ್ಸ್ಗೆ ಗೆಲುವಾಗೋದನ್ನ ಸಹಿಸದ ಕೆಲವೊಬ್ಬರೇನಾದ್ರೂ ಜಮೀರ್ ಹತ್ರ ಇಂಥದ್ದೊಂದು ಹೇಳಿಕೆಯನ್ನ ಹೇಳಿಸಿದ್ರ? ಕುತೂಹಲ ಕಾರಣವಾಗ್ತಾ ಇದೆ. ಇಂಥದ್ದೇ ಚರ್ಚೆ ಚನ್ನಪಟ್ಟಣದಲ್ಲೂ ಕೂಡ ನಡೀತಾ ಇದೆ. CP ಯೋಗೇಶ್ವರ್ ಅವರ ನಿನ್ನೆಯ ಹೇಳಿಕೆ, ಕುಮಾರಸ್ವಾಮಿ ಅವ್ರದ್ದು ಇದಕ್ಕೆ ಡೈರೆಕ್ಟ್ ಆಗಿ ರಿಲೇಟ್ ಆಗದೆ ಹೋದ್ರು ಜಮೀರ್ ಅವರ ಹೇಳಿಕೆಗೆ ಕೌಂಟರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದೆರಡನ್ನು ಗಮನಿಸಿ ನಂತರದಲ್ಲಿ ಚರ್ಚೆ. ಜಮೀರ್ ಅಹಮದ್ ಅವರ ಭಾಷಣ ಏನಿದೆ ಅದು ಸಾಕಷ್ಟು ಜನರನ್ನು ಕೆಳಿಸ್ತು, ಒಕ್ಕಲಿಗರನ್ನು ಕಳಿಸ್ತು, ಹಿಂದೂ ಮತಗಳು ಡಿವೈಡ್ ಆಯಿತು ಅಂತನ್ನುವಂಥ ಮಾತುಗಳಿದೆ. ಅದನ್ನು ತಾವು ಒಪ್ಕೋತೀರಾ ಸರ್? ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಯಾರು JDSನ ಭಾಳಷ್ಟು ಜನ ಯುವಕರು ನನ್ನ ಮೇಲೆ ಪ್ರಭಾವಿತರಾಗಿ ನನಗೆ ಓಟ್ ಹಾಕಬೇಕು ಅಂತ ಇದ್ದರು, ಅವರು ಸ್ವಲ್ಪ ಗಾಸಿಗೆ ಒಳಗಾಗಿದ್ದಾರೆ, ಒಂದಷ್ಟು ಪರ್ಸೆಂಟೇಜ್ ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು ಏನೇನಾಗಿದೆ ಅಂತ ಗೊತ್ತಾಗಲ್ಲ. ಪ್ರಮುಖವಾಗಿ ಅವರು ಜಮೀರ್ ಅಹಮದ್ ಅವರು ಈ ಒಂದು ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬರಲ್ಲ ಅಂತನ್ನುವಂತಹ ಮಾತುಗಳಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಬಂದರು. ಏನೋ ನಿಮ್ಮಲ್ಲೇ ಕೂಡ ಆ ರೀತಿಯಾದಂಥ ತಂತ್ರಗಾರಿಕೆ ನಡೆದಿದೆ ಯೋಗೇಶ್ವರರನ್ನ ಸೋಲ್ಸೋಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನ್ನುವಂಥ ಮಾತಿದೆ ಸರ್. ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕವಾಗಿ ನನ್ನ ಗೆಲ್ಲಿಸ್ತಕ್ಕಂಥ ಎಲ್ಲ ಪ್ರಯತ್ನನ ಮಾಡಿದೆ. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವ್ನು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಆ ಪದ ಬಳಕೆ ಮಾಡ್ತಕ್ಕಂಥದ್ದು ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು ಸಾರ್ವಜನಿಕವಾಗಿ. ನನಗೆ ಮೋಸ ಮಾಡಿದ ದಿವಸ ಅದು ಆ ಪದ ಬೇಡರನಿಂದ ಹೇಳಿಸೋದು ನೀವು. ಅವ್ರು ಏನು ಹೇಳಿದ್ದ ಅಂತ ಹೇಳಿ ಅದನ್ನು ನೆನಕೊಳ್ಳೋಕೆ ಕೇಳಿ ಅಲ್ಲಾಗ ಹೋಯ್ತಾರಲ್ಲ, ಅದೆಲ್ಲ ಮಕ್ಕಾಗೆ ಹೇಳಿದಿಲ್ಲ ಸಾವಿರಾರು ಬಾರಿ. ನನಗೆ ಮೋಸ ಮಾಡಿದ ದಿವಸ ಅವ್ರು ಏನು ಮಾಡೋದಕ್ಕೆ ಕೆಲಸ ಅಂತೇಳಿ ಮಕ್ಕದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋಕ್ಕೆ ಹೇಳಿ. ಅಲ್ಲ ಅವ್ರು ಹೇಳಿದ ಅಶ್ವಿನ್ ಅವರೇ, ಎಲ್ಲ ಒಂದು ಕಡೆ ಜಮೀರ್ ಅವ್ರನ್ನ ಕರೆಸಿ ಅಲ್ಲಿ ಭಾಷಣ ಮಾಡಿಸಿದ್ದು ನಿಮ್ಮ ಪಕ್ಷಕ್ಕೆ ಬಹಳ ಅಡ್ವಾಂಟೇಜ್ ಆಯಿತು ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಾ ಇದೆಯಪ್ಪ. ಇನ್ನೇನು ಗೆಲುವು ಆಗೇ ಬಿಡ್ತು ಅನ್ನೋ ಉತ್ಸಾಹದಲ್ಲಿದ್ದಾರಂತೆ ಕಾರ್ಯಕರ್ತರು, ಹೌದಾ? ಇಲ್ಲ, ಜಮೀರ್ ಅವರ ಹೇಳಿಕೆಯಿಂದ ನಾವು ಗೆಲ್ತಿದ್ದೀವಿ ಅನ್ನೋದು ನಾವು ನಮ್ಮ ಜಾತ್ಯತೀತ ಜನತಾದಳ BJP ಅವರು ಅಂದ್ಕೊಂಡಿಲ್ಲ. ಚನ್ನಪಟ್ಟಣದ ಮುಸಲ್ಮಾನ ಬಾಂಧವರೇ ಕಣಿಸಿದ್ದಾರೆ, ಜಮೀರ್ ಬರಬೇಡಪ್ಪ ಇನ್ಮೇಲೆ ನಮ್ಮ ತಾಲೂಕಿಗೆ ದಯಮಾಡಿ. ಯಾಕೆಂತಂದರೆ ನಿಮ್ಮದು ಏನೇ ಇರ್ಬೋದು ಪರ್ಸ್ನಲ್ ಮ್ಯಾಟರ್ಗಳು, ನಮ್ಮ ಕುಮಾರಣ್ಣ ಅವರು ಈ ಹಿಂದೂ, ಇವರು ಮುಸಲ್ಮಾನರು, ಇವರು ಕ್ರೈಸ್ತರು ಅಂತ ಯಾವತ್ತೂ ಆ ರೀತಿ ಕಂಡವರಲ್ಲ. ನಮ್ಮನ್ನ ತುಂಬ ಚೆನ್ನಾಗೇ ನೋಡ್ಕೊಂಡಿದ್ದಾರೆ. ಕಷ್ಟ ಅಂತ ಆದಾಗ ಅವರು ನಮ್ಮ ಕೈ ಎತ್ತಿ ಹಿಡಿದಿದ್ದಾರೆ. ಹಾಗಾಗಿ ನೀವು ಕೊಡೋ ಹೇಳಿಕೆಗಳಿಂದ ನಮಗೆ ಮುಜುಗರ ಆಗುತ್ತೆ ಅನ್ನೋದು ಬಿಟ್ಟರೆ ಈ ಹೇಳಿಕೆಗೂ ಚುನಾವಣೆಗೂ ಸಂಬಂಧ ಇಲ್ಲ ಮೇಡಮ್. ಪೂಜ್ಯ ದೇವೇಗೌಡರು ದಿನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿಂದನೂ ಚುನಾವಣೆ ಪ್ರಚಾರ ಮಾಡಿದ್ದಾರೆ. ಕುಮಾರಣ್ಣವರು ಅಲ್ಲೇ ಇದ್ದು ಆ ಚುನಾವಣೆ ಹೇಗೆ ನಡಿಬೇಕು ಅಂತ, ಯಾಕೆಂತಂದರೆ ಮಾನ್ಯ CP ಯೋಗೇಶ್ವರ್ ಅವ್ರಿಗೆ ಈ NDA ಅಭ್ಯರ್ಥಿ ಆಗಬೇಕು ಅಂತ ಕೇಳ್ಕೊಂಡವರು ತರಾತುರಿನಲ್ಲಿ ಅವರು ಹುಬ್ಳಿಗೆ ಹೋಗಿ ರಾಜೀನಾಮೆ ಕೊಡೋಂಥ ಅವಶ್ಯಕತೆನೂ ಇರಲಿಲ್ಲ. ಏಕೆಂದರೆ ವಿಜೇಂದ್ರ ಅವರು ಹೇಳಿರಲಿಲ್ಲ, ಮಾನ್ಯ BS ಯಡಿಯೂರಪ್ಪ ಅವರು ಹೇಳಿರಲಿಲ್ಲ, ಈ ಕಡೆ ನಮ್ಮ ದೇವೇಗೌಡರು ಹೇಳಿಲ್ಲ, ಕುಮಾರಣ್ಣ ಅವರು ಹೇಳಿರಲಿಲ್ಲ. ಹಿಂದಿನ ದಿನವೂ ಹೇಳಿದ್ದಾರೆ ನೀನು ನಮ್ಮ NDA ಅಭ್ಯರ್ಥಿಯಪ್ಪ ಆಗಬೇಕು ಅಂತ. ಇವರು ಎಲ್ಲೋ ಒಂದು ಕಡೆ ಚನ್ನಪಟ್ಟಣದ ಜನತೆ ನನ್ನ ಹಿಂದೆ ಬಂದುಬಿಡ್ತಾರೆ, ನಾನೊಂದು ಸ್ವಲ್ಪ ಎಲ್ಲೋ ಈ ಡ್ರಾಮಾ ಚೆನ್ನಾಗಿ ಅವ್ರಿಗೆ ಒಂದು ಸ್ವಲ್ಪ CP ಯೋಗೇಶ್ವರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ಟೈಮಲ್ಲಿ ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ. ಅದನ್ನು ಉಪಯೋಗಿಸ್ಕೊಳ್ಳೋಕೆ ಹೋದ್ರು. ಇವತ್ತು ಅದೇ ಚನ್ನಪಟ್ಟಣ ಜನತೆ ಪದೇ ಈ ಥರ ಪಕ್ಷ ಚೇಂಜ್ ಮಾಡ್ಕೊಳ್ಳೋದು ಸರಿಯಲ್ಲ ಅನ್ನೋದು ಮಾಡಿದ್ದಾರೆ. ಬಟ್ ಈ ಚುನಾವಣೆಯ ರಿಸಲ್ಟ್ ಬಂದಾಗ್ಲೇ, ಯಾಕೆಂದರೆ ಮತದಾರರು ಆ ಪೆಟ್ಟಿಗೆನಲ್ಲಿ ಕೊಟ್ಟಾಗಿದೆ ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅನ್ನೋದು. ಹಾಗಾಗಿ ಈ ಒಂದು ವಿಚಾರನ ಏನು ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ, ಈ ಪದ ಬಳಸಿದ್ದಾರೆ. ಇವತ್ತು ಗಾಂಧಿ ತತ್ವನ ಕಾಂಗ್ರೆಸ್ ಅವರು ಸ್ವತಂತ್ರ ಪೂರ್ವದಿಂದನೂ
ಅನುಸರಿಸಿ ಬರ್ತಿದ್ದಂಥವ್ರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸೀನಿಯರ್ ಖರ್ಗೆ ಆದ್ರೂ ಒಂದು ಬಾರಿ ಖಂಡಿಸ್ಬೇಕಾಗಿತ್ತು. ನೀವು ಜಮೀರ್ ಅಹಮದ್ ಖಾನ್ ಅವ್ರನ್ನ ಮಂತ್ರಿ ಸ್ಥಾನದಿಂದ ವಜಾ ಮಾಡಿ ಅಂತ ಕೇಳ್ತಿಲ್ಲ, ಒಂದು ದಿನದ ಮಟ್ಟಿಗಾದ್ರೂ ಅವ್ರನ್ನ ವಜಾ ಮಾಡಿದಿದ್ರು, ಶಬಾಷ್ಗಿರಿ ಕೊಡ್ತಿದ್ರು ಕರ್ನಾಟಕ ಈಗಷ್ಟೇ ವೆಂಕಟೇಶ್ ಅವ್ರು ಹೇಳ್ತಿದ್ರು ಅವ್ರ ಪಕ್ಷದಲ್ಲಿ ಯತ್ನಾಳ್ ಅವ್ರ ವಿರುದ್ಧ ಕ್ರಮ ಕೈಗೊಳ್ತಾರೆ, ಕಾಯಿರಿ ಅಂತ ಹೇಳಿ. ಕೈಗೊಳ್ಬಹುದೇನೋ ಜಮೀರ್ ಅವ್ರ ವಿರುದ್ಧ ಕಾದ್ ನೋಡೋಣ. ನೋಡಿ, ಕಾಂಗ್ರೆಸ್ ಅವರನ್ನು ಜಮೀರ್ ಅಹಮದ್ ಖಾನ್ ಅವರ ಮನಸ್ಥಿತಿನ ಅರ್ಥ ಮಾಡ್ಕೋಬೇಕು. ಎಲ್ಲೂ ಇವತ್ತಿಗೂ ಒಬ್ಬ ಮುಸಲ್ಮಾನ ಬಾಂಧವರು ಅವ್ರ ಪರವಾಗಿ ನಿಲ್ತಿಲ್ಲ. ಪ್ರತಿಯೊಬ್ರು ಖಂಡಿಸ್ತಿದ್ದಾರೆ. ಅವ್ರು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಯಾವುದೇ ಪಕ್ಷದಲ್ಲಿ ಇರಲಿ. ನೀವು ಹೇಳಿರೋದು ಜಮೀರ್ ಅವರೇ ಅಕ್ಷಮ್ಯ ಅಪರಾಧ. ಆ ವರ್ಣಭೇದ ನೀವು ನೋಡಿರ್ಬೇಕು. ಗಾಂಧಿಯವರು ಅದರ ವಿರುದ್ಧ ತಿರುಗಿ ನಿಂತಿದ್ದ ಅಂತ ವ್ಯಕ್ತಿ, ಪಕ್ಷದ ನೀವು ತತ್ವನ ಪಾಲಿಸ್ತಂತವ್ರು. ಇವತ್ತು ತತ್ವ ಎಲ್ಲಿಂದ ಬಂತು, ಸಿದ್ಧಾಂತ ಎಲ್ಲಿಂದ ಬಂತು ಕಾಂಗ್ರೆಸ್ ಅವರು? ಹಾಗಾಗಿ ಸಿದ್ದರಾಮಣ್ಣ ಇರ್ಬೋದು, ಮಾನ್ಯ DK ಶಿವಕುಮಾರ್ ಆಗಿರ್ಬೋದು, ನೀವು ಆ ಹೇಳಿಕೆನ ಖಂಡಿಸ್ಬೇಕಾಗಿತ್ತು. ರಾಜಕೀಯ ಏನೇ ಇರಲಿ, ನೀವು ಮಾನ್ಯ DK ಶಿವಕುಮಾರ್ ಅವರು ನಮ್ಮ ರಾಜಕೀಯ ಎದುರಾಳಿನೇ, ನಾವು ಒಪ್ಕೊಳ್ಳೋಣ. ಅದರಲ್ಲಿ ನಿಮ್ಮನ್ನ ಸೋಲಿಸ್ಬೇಕು ಅಂತಾನೆ ನಾವು ಗ್ರಾಮಾಂತರ ಚುನಾವಣೆಯಲ್ಲಿ ನಾವು ಬಹಳ ಕಷ್ಟಪಟ್ವಿ. ಹಾಗೆ ವಿರೋಧ ಬೇರೆ. ನೀವು ಆ ಹೇಳಿಕೆನ ಖಂಡಿಸಿದ್ರೆ ಇವತ್ತು ಕರ್ನಾಟಕ ಜನತೆ ಮುಂದೆ ನೀವೆಲ್ಲರೂ ಹೋಗ್ಲಿಸ್ಕೊಳ್ತಿದ್ರಿ. ಏನಂತ ಖಂಡಿಸ್ಬೇಕು ಅಂತ ನೀವ್ ಹೇಳ್ತಿದ್ದೀರಿ, ಬಟ್ ನಮಗ್ ಸಿಕ್ಕಿರೋ ಮಾಹಿತಿ ಹಾಗೆ ಚನ್ನಪಟ್ಟಣದಿಂದಲೇ ಬರ್ತಿರುವ ಚರ್ಚೆ ಏನಂತಂದ್ರೆ, ಬೇಕು ಅಂತಲೇ ಜಮೀರ್ ಹತ್ರ ಹಿಂಗ್ ಹೇಳ್ಸಿದ್ರಪ್ಪ. DK ಬ್ರದರ್ಸ್ಗೆ ಮೇಲ್ಗೈ ಆಗೋದು ಕಾಂಗ್ರೆಸ್ ನಲ್ಲೇ ಕೆಲವರಿಗೆ ಇಷ್ಟ ಇರ್ಲಿಲ್ಲ. ನನ್ ಸಮೀಸರ್ನ, ವೆಂಕಟೇಶ್ ಅವ್ರನ್ನ, ದರ್ಶನ್ ಅವರ ಪ್ರಶ್ನೆ ಕೇಳ್ತೀನಿ. ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಜಿಟಲ್ ಪೋಲ್ ಅಂದ್ರೆ ಜಮೀರ್ ಅವರ ಹೇಳಿಕೆ CP ಯೋಗೇಶ್ವರ್ ಅವರಿಗೆ ಮುಳುವಾಗುತ್ತಾ ಅಂತ ಹೇಳಿ ನಾವು ಪ್ರಶ್ನೆ ಕೇಳಿದ್ದೀವಿ. ಯಾರೆಲ್ಲ ವೋಟ್ ಹಾಕಿದ್ದೀರಿ ಧನ್ಯವಾದ, ವೋಟ್ ಹಾಕಿಲ್ಲ QR ಕೋಡ್ ನಿಮಗೆ ಡಿಸ್ಪ್ಲೇ ಆಗ್ತಿರುತ್ತೆ, ವೋಟ್ ಹಾಕಿ ಬ್ರೇಕ್. ದರ್ಶನ್ ಅವರೇ, ಈ ಹೇಳಿಕೆ ಜಮೀರ್ ಅವರದ್ದು ಅವರಾಗೆ ಹೇಳಿದ್ದ, ಭಾವೋದ್ವೇಗಕ್ಕೆ ಒಳಗಾಗಿ, ಅಥವಾ ಯಾರಾದ್ರೂ ಬೇಕು ಅಂತಲೇ ಹೇಳಿಸಿದ್ರ? ಇಂಥದ್ದೊಂದು ಚರ್ಚೆ ನಡೀತಿದ್ಯಪ್ಪ. ಯಾರೇ ಹೇಳಿಸಿದ್ರು ಅಥವಾ ಹೇಳಿದ್ರು, ಅವರಾಗೆ ಹೇಳಿದ್ರು ಕೂಡ ಆ ಹೇಳಿಕೆ ತಪ್ಪು. ರಾಜಕೀಯ ಅನ್ನೋದು ನೀವು ವಿಷಯಾಧಾರಿತವಾಗಿ ನೀವು ಅದರಲ್ಲಿ ಚರ್ಚೆ ಮಾಡಬೇಕು. ಕುಮಾರಸ್ವಾಮಿ ಯೋಜನೆಗಳು ತೊಗೊಂಡು ಬಂದಿಲ್ಲ ಅಂದರೆ ಖಂಡಿತ ಕುಮಾರಸ್ವಾಮಿನ ಖಂಡಿಸುವಂಥ ಎಲ್ಲ ಹಕ್ಕು ಜಮೀರ್ಗೂ ಇದೆ, ನನಗೂ ಇದೆ, ಪ್ರತಿಯೊಬ್ಬರಿಗಿದೆ. ರಾಜಕೀಯವಾಗಿ ನಾವು BJP ಅವ್ರ ಮೇಲೆ ಮಾಡ್ತೀವಿ, BJP ಅವ್ರು ನಮ್ಮ ಮೇಲೆ ಆರೋಪಗಳು ಮಾಡ್ತಾರೆ, ನಾವು ಕಾಂಗ್ರೆಸ್ನವ್ರು ನಮ್ಮ ಮೇಲೆ ಮಾಡ್ತೀವಿ, JDS ಅವ್ರ ಮೇಲೆ ಮಾಡ್ತೀವಿ. ಆದರೆ ವಿಷಯಾಧಾರಿತವಾಗಿ ರಾಜ್ಯಕ್ಕೆ ಪೂರಕವಾಗಿರುವಂಥ ಆರೋಪಗಳೇನಿದೆ ಅದನ್ನು ಮಾಡ್ಬೋದು ಮತ್ತು ಅವರನ್ನು ಟೀಕಿಸ್ಬೋದು ವಿಷಯಾಧಾರಿತವಾಗಿ. ಆದರೆ ನೀವು ಒಂದು ಬಣ್ಣ, ಒಬ್ಬ ವ್ಯಕ್ತಿಯ ಬಣ್ಣ, ಆತನ ಜಾತಿ ಅಥವಾ ಬೇರೆ ಏನಾದರೂ ಆತನ ದೇಹಾಕಾರಗಳನ್ನ ಇಟ್ಕೊಂಡು ನೀವು ಅವ್ರನ್ನ ಇದು ಮಾಡ್ತೀರಾ ಅಂತ ಹೇಳಿದ್ರೆ ಅದು ತುಂಬ ಕಳಪೆ ಮಟ್ಟದ ರಾಜಕಾರಣ ಆಗುತ್ತೆ. ಮತ್ತು ಅಂಥ ಕೀಳು ರಾಜಕೀಯ ಕರ್ನಾಟಕದಲ್ಲಿ ಇದುವರೆಗೆ ಯಾರೂ ಮಾಡಿಲ್ಲ. ನಾವು ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಅರಗ ಜ್ಞಾನೇಂದ್ರ ಹೇಳಿದಾಗ ಕೂಡ ನಾವು ಅದನ್ನು ಖಂಡಿಸಿದ್ವಿ. ಆ ರೀತಿಯಾದಂಥ ಪೊಲಿಟಿಕ್ಸ್ ನಮ್ಮ ರಾಜ್ಯದಲ್ಲಿ ಇಲ್ಲ ಮತ್ತು ಅಂಥ ಸಂಸ್ಕೃತಿ ನಮ್ಮದಿಲ್ಲ. ನಮ್ಮದು ಶರಣರಿದ್ದಂಥ ನಾಡು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ಹುಟ್ಟಿದಂಥ ನಾಡು. ಇಲ್ಲಿ ಅಂಥ ಕೆಟ್ಟ ಸಂಸ್ಕೃತಿ ನಾವು ಯಾರನ್ನೂ ಮಾಡಿಸ್ಕೊಂಡು ಬಂದಿಲ್ಲ. ಆದರೆ ಆ ಜಮೀರ್ ಅವರಿಗೆ ಯಾಕೆ ಆ ರೀತಿ ಆ ಒಂದು ದುರ್ಬುದ್ಧಿ ಬಂತೋ ಗೊತ್ತಿಲ್ಲ. ಆ ರೀತಿ ಯಾರೇ ಮಾತಾಡಿದ್ರು ತಪ್ಪು, ಅದನ್ನು ಖಂಡಿಸ್ತೀನಿ ನಾನು. ಇನ್ನು ಅದರ ಮೇಲಿನ ಇಂಪ್ಯಾಕ್ಟ್ ವಿಚಾರಕ್ಕೆ ಹೋದರೆ ಹೌದು ಖಂಡಿತ ಆಗಿರುತ್ತೆ. ಯಾರಿಗೇ ಆಗಲಿ, ನೀವು ಒಬ್ಬ ವ್ಯಕ್ತಿಯಾಗಿ ಒಬ್ಬ ಜಾತ್ಯತೀತ ಜನತಾದಳದ ಒಬ್ಬ ಅಧ್ಯಕ್ಷರಾಗಿಯೋ ಅಥವಾ ಒಂದು ಮಂತ್ರಿ ಆಗಿದ್ದಾಗಿಯೋ ಕುಮಾರಸ್ವಾಮಿ ಅವ್ರನ್ನ ನೋಡೋದು ಬೇರೆ. ಆದರೆ ಒಬ್ಬ ವ್ಯಕ್ತಿಯಾಗಿ ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಅಂತ ಹೇಳಿದರೆ ಅವ್ರನ್ನ ಕರ್ನಾಟಕ ಕೋಟದಲ್ಲಿ ಅವ್ರನ್ನ ಸಚಿವರು ಮಾಡಿದ್ದಾರೆ. ಅವರು ರೆಪ್ರೆಸೆಂಟಿಂಗ್ ಕರ್ನಾಟಕ. ಆಗ ಅಂತ ಇರೋವಂಥ ವ್ಯಕ್ತಿಯಲ್ಲಿ ನೀವು ಅವರಿಗೆ ಆ ರೀತಿಯ ಕೆಟ್ಟದಾಗಿ ಇದು ಮಾತಾಡ್ತೀರಾ ಅಂತ ಹೇಳಿದ್ರೆ ಅದು ತುಂಬಾ ಕೆಟ್ಟದ್ದು. CP ಯೋಗೇಶ್ವರ್ ಅವರೇ ಮತ್ತೆ ಇವರು ಹೊಸಬ್ರು ಅಲ್ಲ, ಕುಮಾರಸ್ವಾಮಿ ಅವ್ರ ಜೊತೆಗೆ ಅಷ್ಟೊಂದು ಜಮೀರ್ ಸ್ವಾಮಿ ಅವರು ಹೋಗಿ ಆ ಕುಮಾರಸ್ವಾಮಿ ಅವರಿಗೆ ಮಗು ಮುತ್ತು ಕೊಡ್ತಾ ಇದ್ದಂಥವ್ರು ಅವ್ರು ಅಂಥವ್ರು ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾರೆ ಅಂದ್ರೆ ಇದು ಅವ್ರ ವ್ಯಕ್ತಿತ್ವ ಕೂಡ ತೋರಿಸುತ್ತೆ ಇದನ್ನು. ಸಮೀರ್ ಇವಾಗ CP ಯೋಗೇಶ್ವರ್ ಅವರೇ ಹೇಳ್ತಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ನಮ್ಮ ಕಾರ್ಯಕರ್ತರೇ ಬಂದು ಹೇಳಿದ್ದಾರೆ ಹಿಂಗೆ ಹೇಳಬಾರ್ದಾಗಿತ್ತು ಅಣ್ಣ, ನಮ್ಗೆ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಒಕ್ಕಲಿಗರ ಅಸ್ಮಿತೆ ಅಥವಾ ಅವರ ಭಾವನೆಗೆ ಟಚ್ ಆಯ್ತು ಜಮೀರ್ ಅವರ ವಿಚಾರ. ಒಂದರ್ಥದಲ್ಲಿ ಹಿಂದೂ ಓಟ್ಗಳು, ಒಕ್ಕಲಿಗರನ್ನು ಒಳಗೊಂಡಂತೆ ಹಿಂದೂ ಓಟ್ಗಳು ಕನ್ಸಾಲಿಡೇಟ್ ಆಗಕ್ಕೆ ಲಾಸ್ಟ್ ಮಿನಿಟ್ ಅಲ್ಲಿ ಬಹಳ ಸಹಕಾರಿ ಆಯ್ತು ಜಮೀರ್ ಅವರ ಈ ಮಾತುಗಳು ಅನ್ನೋ ಚರ್ಚೆ ಕೂಡ ಇದೆ. ಹೌದು ನಿಜ ಅದು. ಯಾಕೆ ಅಂತಂದ್ರೆ ಅವರ ನಡುವಿನ ಪೊಲಿಟಿಕಲ್ ಡಿಫ್ರೆನ್ಸಸ್ ಏನೇ ಇರಲಿ, ಅವ್ರು ಎಷ್ಟೇ ಕ್ಲೋಸ್ ಇರಲಿ, ಖಾಸಗಿಯಾಗಿ ಕರ್ಕೊಳ್ಳಿ, ಏನಾದರೂ ಅನ್ನೋದಿತ್ತು ಅಂದರೆ ಖಾಸಗಿಯಾಗಿ ಕರ್ಕೊಳ್ಳಿ. ಆದರೆ ಸಾರ್ವಜನಿಕವಾಗಿ ಕ್ಯಾಂಪೇನ್ ಮಾಡಬೇಕಾದ್ರೆ ಅವರು ಮಾತಿನ ಶೈಲಿ ಇಲ್ಲಿ ನನಗೆ ಒಂದು ಆ ಬಣ್ಣವನ್ನು ಹೇಳಿಬಿಟ್ಟು ಮಾತಾಡಿದ್ರ ಜೊತೆಗೆ ಇಡೀ ಮುಸ್ಲಿಂ ಸಮುದಾಯ ನಿಮ್ಮನ್ನ ಖರೀದಿ ಮಾಡುತ್ತೆ ಮಾತಾಡಿದ್ದೀಯಲ್ಲ, ತಪ್ಪದು. ಯಾರು ಈಗ ಯಾರು